ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಪಾದಕ್ಕೆ ಪಡಮುಡುತ್ತಾ, ಇವತ್ತಿನ ಒಂದು ಈ ಜನಶಕ್ತಿ ಚಾನಲಿಂದ ಬಹಳ ಅನುಕೂಲ ಅಂತ ಕಾರ್ಯಕ್ರಮವನ್ನು ನಮ್ಮ ದಯಾನಂದ ಸರ್ ಆಗ್ಬೋದು, ಮಲ್ಲೇಶ್ ಸರ್ ಆಗ್ಬೋದು, ನಮ್ಮ ಇತರ ಎಲ್ಲ ಗಣ್ಯಾತಿ ಗಣ್ಯರಾಗ್ಬೋದು, ಎಲ್ಲರೂ ಕೂಡ ನಮ್ಮ ಶಾಲೆಗೆ ಈ ದಿವಸ ಭಾಗವಹಿಸಿ ನಮ್ಮ ಮಕ್ಕಳಿಗೆ ಬಹಳ ಅನುಕೂಲವಾದಂಥ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಹಾಗೆಯೇ ಇನ್ನೂ ಕೂಡ ಹೆಚ್ಚಿನದಾಗಿ ಇನ್ನೂ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿ. ದೇವರು ಇನ್ನೂ ಕೂಡ ಅವರಿಗೆ ದೊಡ್ಡ ಶಕ್ತಿಯನ್ನು ಕೊಡಲಿ. ಇದೇ ಥರ ನಮ್ಮ ಮಕ್ಕಳಿಗೆ ಇನ್ನೂ ಹೆಲ್ಪ್ ಆಗುವಂಥ ಬೇರೆ ಬೇರೆ ವಿಚಾರ ಬಗ್ಗೆ ಗಮನ ಹರಿಸಲಿ. ಅದಕ್ಕೆ ನಮ್ಮ ದಯಾನಂದ ಸರ್ ಅವರು ಬಹಳ ಇನ್ಮೇಲೆ ನಮ್ಮ ಶಾಲೆ ಕಡೆಗೆ ಸ್ವಲ್ಪ ಗಮನ ಕೊಡಿಸ್ಬೇಕಂಥೇಳಿ ಅವ್ರ ಕೂಡ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಮಲ್ಲೇಶ್ ನಾಯಕರು ಕೂಡ ಆಗಿಂದ ನಮ್ಮ ಶಾಲೆ ಕಡೆ ಸ್ವಲ್ಪ ಜವಾಬ್ದಾರಿ ಯುತ ಕೆಲಸ ಮಾಡಬೇಕು. ಹಾಗೆ ಈ ನಮ್ಮ ಜನಶಕ್ತಿ ಚಾನಲ್ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಮ್ಮ ಶಾಲೆ ಎಲ್ಲ ಶಿಕ್ಷಕರೊಂದವರು ಕೂಡ, ಸಿಬ್ಬಂದಿಯವರು ಕೂಡ, ಎಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ನೀಡಿದ್ದೀವಿ. ಇನ್ನೂ ಕೂಡ ಯಾರೇ ಬಂದರೂ ಕೂಡ ಇದರ ಸಹಕಾರ ಕೊಡ್ತಾರೆ. ನಮ್ಮ ಮಕ್ಕಳಿಗೆ ಒಳ್ಳೆಯದಾಗಲಿ, ನಮ್ಮ ಶಾಲೆಗೆ ಒಳ್ಳೆಯದಾಗಲಿ, ಈ ಕೀರ್ತಿಯನ್ನು ತಂದು ಕೊಡೋದಕ್ಕೆ ಅವರಲ್ಲಿ ದೇವರು ಒಳ್ಳೆಯ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಹಾಗೆಯೇ ಈ ವರ್ಷ ಸರ್ ನಮ್ಮ ಶಾಲೆಗೆ 100ಕ್ಕೆ 100 ಫಲಿತಾಂಶ ಬಂದಿರೋದ್ರಿಂದ ನಮ್ಮ ತಾಲೂಕಿನ ವಿಶ್ವನಾಥ್ ಸಾರ್ ಅವರು, MLA SR ವಿಶ್ವನಾಥ್ ಸಾರ್ ಅವರು 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಶಾಲೆಯ ವತಿಯಿಂದ ಗೌರವ ಸಮರ್ಪಣೆ ಕೂಡ ಮಾಡಿದ್ದಾರೆ. ಇನ್ನು ಹಾಗೇ ನಮ್ಮ ಮಕ್ಕಳು ಇನ್ನೂ ಮೇಲಿನ ಸ್ಥಾನದಲ್ಲಿ ಬರ್ತಾ ಇರಲಿ. ಇನ್ನು ಹಾಗೇ 100% ರಿಸಲ್ಟ್ ಮಕ್ಕಳು ನಮಗೆ ಕೊಡುವಂಥ ಆಶ್ವಾಸನೆಯನ್ನು ಇಟ್ಕೊಳ್ತಾ ಇದ್ದೀವಿ. ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡುವಂಥ ಶಕ್ತಿ ನೀಡಲಿ ಅಂಥೇಳಿ ಆ ದೇವರಲ್ಲಿ ಬೇಡ್ಕೊಳ್ತಾ ಈ ನಮ್ಮ ಜನಶಕ್ತಿ ಕಾರ್ಯಕ್ರಮ ಬಂದಂಥ ಎಲ್ಲರಿಗೂ ಕೂಡ ವಂದಿಸ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.